ಹೊಳಲ್ಕೆರೆ ತಾಲೂಕಿನ ಲೋಕದೊಳಲು ಗ್ರಾಮದಲ್ಲಿ ನೂತನ ರೈತ ಸಂಘದ ಗ್ರಾಮ ಶಾಖೆ ಉದ್ಘಾಟನಾ ಕಾರ್ಯಕ್ರಮ ಭಕ್ತಿಪೂರ್ವಕವಾಗಿ ಹಾಗೂ ಉತ್ಸಾಹಭರಿತವಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿನ ರೈತರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ವೇಳೆ ಸಭೆಯಲ್ಲಿ ಹಾಜರಿದ್ದ ರೈತರು ಮತ್ತು ಸಂಘದ ಮುಖಂಡರು ಎಲ್ಲರೂ ಎದ್ದು ನಿಂತು ಶ್ರೀಯುತ ಕೆ.ಟಿ. ತಿಪ್ಪೇಸ್ವಾಮಿ ಅವರ ಆರೋಗ್ಯ ಶೀಘ್ರ ಸುಧಾರಣೆಯಾಗಲಿ, ಅವರು ಬೇಗ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆಗೆ ಮರಳಲಿ ಎಂದು ದೇವರಲ್ಲಿ ಮೌನ ಪ್ರಾರ್ಥನೆ ಸಲ್ಲಿಸಿದರು. ಕೆಲ ಕ್ಷಣಗಳ ಕಾಲ ಮೌನ ಆಚರಿಸಿ ಅವರ ಆರೋಗ್ಯಕ್ಕಾಗಿ ಹಾರೈಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಮುಖರು, ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದು ರೈತರ ಸಂಘಟನೆ ಬಲಪಡಿಸುವ ಬಗ್ಗೆ ಮತ್ತು ಗ್ರಾಮ ಮಟ್ಟದಲ್ಲಿ ರೈತರ ಹಿತಾಸಕ್ತಿಗಾಗಿ ಸಂಘ ಕಾರ್ಯನಿರ್ವಹಿಸಬೇಕೆಂದು ಅಭಿಪ್ರಾಯಪಟ್ಟರು. ಹೋರಾಟ ಸಮಿತಿ ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ 6ನೇ ತಾರೀಕಿನವರೆಗೂ ಕೂಡ ನಡೆಯಿತು. ಬಜೆಟಲ್ಲಿ ಹಣವನ್ನು ಕಾಯ್ದಿರಿಸಬೇಕು 5,000 ಕೋಟಿಯನ್ನು ಅನ್ನೋ ಒತ್ತಾಯದ ಮೇಲೆ ನಡೆದಂಥ ಚಳವಳಿಯಲ್ಲಿ ಮಾನ್ಯ ಕೆ.ಟಿ. ತಿಪ್ಪೇಸ್ವಾಮಿ ಅವರು ಮುಂಚೂಣಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ರು. ಈ ಹೋರಾಟದಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ವಿಶೇಷವಾದ ಕಾಳಜಿಯನ್ನು, ಒಂದು ಉಪವಾಸ ಧರಣಿಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ಪಾಲನೆ ಮಾಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವಿಫಲ ಆಗಿರೋ ಕಾರಣ ಸತತವಾಗಿ 5 ದಿವಸ ಉಪವಾಸ ಧರಣಿಯನ್ನು ಮಾಡಿದಂತಹ ತಿಪ್ಪೇಸ್ವಾಮಿಯವ್ರನ್ನ ಕೇವಲ 1 ದಿವಸ ಮಾತ್ರ 3ನೇ ದಿವಸದ ಚಳುವಳಿಯಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಆರೋಗ್ಯ ತಪಾಸಣೆ ಮಾಡಿರೋದು ಬಿಟ್ಟರೆ ಮತ್ತೆ ಅವರ ಆರೋಗ್ಯವನ್ನು ತಪಾಸಣೆ ಮಾಡಲಿಲ್ಲ. ಜಿಲ್ಲಾಡಳಿತ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಚೇರಿಯಲ್ಲಿದ್ದರೂ ಕೂಡ ಧರಣಿ ಸ್ಥಳಕ್ಕೆ ಬರಲಿಲ್ಲ. ನಾವು ಏನು ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಲಿಲ್ಲ. ಸಂಬಂಧಪಟ್ಟಂತಹ ಮಿನಿಸ್ಟರ್ಗಳನ್ನು ಮೀಟಿಂಗ್ ಕರಿಬೇಕು ಅಂತ ಕಳೆದ ತಿಂಗಳು 13ನೇ ತಾರೀಕಿಗೆ ಹೇಳಿದರೂ ಕೂಡ ಆ ಕರೆಯುವಂಥ ಪ್ರಯತ್ನವನ್ನು ರೈತರನ್ನ ಮತ್ತು ಬೃಹತ್ ನೀರಾವರಿ ಸಚಿವರನ್ನ MD ಅವ್ರನ್ನ ಒಂದು ವೇದಿಕೆಯಲ್ಲಿ ಕೂರಿಸುವಂಥ ಪ್ರಯತ್ನವನ್ನು ಜಿಲ್ಲಾಧಿಕಾರಿಗಳು ಮಾಡಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಜವಾಬ್ದಾರಿಗಳನ್ನು ನಿರ್ವಹಿಸಲಿಲ್ಲ. ಹೀಗಾಗಿ ಇವರೆಲ್ಲರ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ತಿಪ್ಪೇಸ್ವಾಮಿಯವರು ಇವತ್ತು ಸಾವು ಬದುಕಿನ ಮಧ್ಯದಲ್ಲಿ ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದಾರೆ. ಅಂತಹ ಕೆ.ಟಿ. ತಿಪ್ಪೇಸ್ವಾಮಿಯವರು ಅಂತಹ ಅಮೂಲ್ಯವಾದಂಥ ಜೀವಗಳನ್ನು ಈ ಸಮಾಜಕ್ಕೆ ಅಷ್ಟು ಸುಲಭವಾಗಿ ಯಾರು ಕೃತಕವಾಗಿ ತರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಜೀವಗಳು, ಆ ರೀತಿಯ ಮನೋಸ್ಥಿತಿ ಇರುವಂಥವರು ಭಾಳ ಅಪರೂಪಕ್ಕೆ ಪ್ರಕೃತಿಯಲ್ಲಿ ಹುಟ್ಟಿ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ಆಗಿರೋ ಅನಾಹುತಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು. ಹಾಗೆಯೇ ಚಿತ್ರದುರ್ಗದಲ್ಲಿ ಕಳೆದ 2 ದಿನಗಳ ಹಿಂದೆ ಕನ್ನಡ ಪತ್ರಿಕೆಯಲ್ಲಿ ಏನು ಚಳುವಳಿಯ ಬಗ್ಗೆ ಕೇವಲವಾಗಿ ಬರೆದಿದ್ದ ಮನುಷ್ಯ, ಚಿತ್ರದುರ್ಗದ ಎಲ್ಲ ಪತ್ರಿಕೆಗಳು ಕೂಡ ಚಳುವಳಿಯನ್ನು ಗಮನಿಸಿ ಗುರುತಿಸಿ ಬೆಳಕು ಚೆಲ್ಲಿದಂಥ ಪತ್ರಿಕೆಗಳು ಬೇಕಾದಷ್ಟಿದ್ದಾವೆ. ಅದು ಒಂದು ಪತ್ರಿಕೆಯ ವರದಿಗಾರ ಮಾತ್ರ ಮೊಸರಲ್ಲಿ ಕಲ್ಲು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಿ ತನ್ನಿಚ್ಛೆಗೆ ತನಗೆ ಬಂದಂತೆ ಒಂದು ಚಳುವಳಿಯನ್ನು ವಿಘಟನೆ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಪತ್ರಿಕೆಯಲ್ಲಿ ತಪ್ಪಾಗಿ ಬರೆದದ್ದು ಕೆ.ಟಿ. ತಿಪ್ಪೇಸ್ವಾಮಿ ಅವರಿಗೆ ಮನಸ್ಸಿಗೆ ತುಂಬ ಆಘಾತವನ್ನು ತಂದಿತ್ತು. ಇವೆಲ್ಲದರ ಪರಿಣಾಮ ಅವರಿವತ್ತು ಆಸ್ಪತ್ರೆಯಲ್ಲಿ ಮರಣಶಯ್ಯೆಯಲ್ಲಿ ಮಲಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅವರು ಮತ್ತೆ ಪುನಶ್ಚೇತನ ಆಗಲಿ, ಅವರಿಗೆ ಮತ್ತಷ್ಟು ಆರೋಗ್ಯ ಹೆಚ್ಚುವರಿಯಾಗಲಿ, ಈ ಸಮಾಜಕ್ಕೆ ಇನ್ನೂ ಬೃಹತ್ ಕೊಡುಗೆಯನ್ನು ಕೊಡಬೇಕು. ಈ ಸಂದರ್ಭದಲ್ಲಿ ಈ ಅನಾಹುತಗಳಿಗೆ ಕಾರಣ ಆದಂತಹ ಕನ್ನಡಪ್ರಭ ಪತ್ರಿಕೆ ವರದಿಗಾರ ಮತ್ತು ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರು ಹೊಣೆಗಾರಿಕೆಯನ್ನು ಹೊರಬೇಕು. ಮತ್ತು ಕೆ.ಟಿ. ತಿಪ್ಪೇಸ್ವಾಮಿಗೆ ಏನು ಅನಾರೋಗ್ಯದ ಖರ್ಚು ವೆಚ್ಚಗಳು ಬರುತ್ತೆ ಅದೆಲ್ಲದನ್ನೂ ಹೊಣೆ ಹೊರಬೇಕು ಅನ್ನೋದ್ರ ಜೊತೆಗೆ ಸರ್ಕಾರ ಇವರೆಲ್ಲರ ಮೇಲೆ ಸೂಕ್ತವಾದ ಕಠಿಣವಾದಂಥ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲೇಬೇಕು. ಆ ಮುಖಾಂತರ ಮುಂದೆ ಯಾರೇ ಸಾಮಾಜಿಕ ಕಳಕಳಿಯಿಂದ ಚಳುವಳಿಗಳನ್ನು ಮಾಡಿದರೆ, ಗಂಭೀರವಾದಂತಹ ಇಂತಹ ಚಳುವಳಿಗಳನ್ನು ಮಾಡಿದರೆ ಅದರ ಮೇಲೆ ಹದ್ದಿನ ಕಣ್ಣಿಟ್ಟು ಅವರಿಗೆ ಏನು ಸೂಕ್ತ ಬಂದೋಬಸ್ತ್ ಕೊಡಬೇಕು, ಅವರ ಆರೋಗ್ಯಕ್ಕೆ ಏನು ಬಂದೋಬಸ್ತ್ ಕೊಡಬೇಕು, ಅವರ ಸಮಾಜದ ಆಸ್ತಿ
ಜಿಲ್ಲಾಧಿಕಾರಿ ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಅವರೆಲ್ಲರೂ ಕೂಡ ನಾವು ಕೊಟ್ಟಂತಹ ತೆರಿಗೆ ಹಣದಿಂದ ಸಂಬಳ ತಗೊಂಡು ಟಿ ಎ ತಗೊಂಡು ಬದುಕುವಂಥ ಜನ, ನಾವು ಸ್ವಯಂ ಸೇವೆ ಅಂತ ಮಾಡುವಂಥ ಜನ. ನಮ್ಮ ಜೀವಕ್ಕೆ ಅಮೂಲ್ಯವಾದ ಬೆಲೆ ಇದೆ. ಹಾಗಾಗಿ ಈ ಎಲ್ಲ ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.